ಎಲ್ರಿಗೂ ನಮಸ್ಕಾರ. ಇವತ್ತು ಯಾವ ಸಸ್ಯನ ನಿಮಗೆ ಪರಿಚಯ ಮಾಡಿಸ್ತೀರಿ ಅಂತ ಹೇಳಿದ್ರೆ ಸೀತೆ ಅಶೋಕ ಅಂತಕ್ಕಂಥದ್ದು ನಮ್ಮ ಹಿಂದೆ ಇರ್ತಕ್ಕಂಥದ್ದು ಸೀತೆ ಅಶೋಕ ಗಿಡ. ಇದ್ರ ಸೀತೆ ಅಶೋಕ ಗಿಡ ಇದು ಯಾಕೆ ಬಂತು? ಇದಕ್ಕೆ ಸೀತೆ ಅಶೋಕ ಅಂತಕ್ಕಂಥ ಹೆಸರು. ಸೀತೆ ಅಶೋಕ ಅಂತಾನೆ ಯಾಕೆ ಅಂತಾರೆ ಇದನ್ನ ಅಂತ ಹೇಳಿದ್ರೆ ನೋಡಿ, ಆ ಮಹಾತಾಯಿ ಸೀತಾದೇವಿ ಆಗಿರ್ತಕ್ಕಂಥವ್ರು ಈ ಮರದ ಕೆಳಗಡೆ ಕುತ್ಕೊಂಡು ವನವಾಸ ಮಾಡಿರ್ತಾರೆ. ಆ ಸೀತಾದೇವಿಗೆ ಈ ಮರ ನೆರಳನ್ನ ಕೊಡ್ತಿತ್ತಂತೆ. ಆ ಸೀತಾ ಮಹಾತಾಯಿ ಆ ಏನು ಒಂದು ವನವಾಸನ ಅನುಭವಿಸ್ಬೇಕಾದ್ರೆ ಈ ಮರದ ಕೆಳಗಡೆ ಕೂತ್ಕೊಂಡು ಅವರು ಧ್ಯಾನವನ್ನ ಮಾಡ್ತಕ್ಕಂಥದ್ದು, ಶ್ರೀರಾಮ ಅಂತಕ್ಕಂಥ ಧ್ಯಾನವನ್ನ ಮಾಡ್ಕೊಂಡು ಅವ್ರು ಕುಳ್ಕೊಂಡಿದ್ದಾಗ ಈ ಮರ ಇರ್ತಕ್ಕಂಥ ಆ ಸೀತಾ ಮಹಾತಾಯಿ ಈ ಮರಕ್ಕೆ ಒಂದು ಆಶೀರ್ವಾದ ಮಾಡಿದಾಳಂತೆ. ಅದು ಏನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಲ್ಲಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸು ನೀನು, ನನಗಿಷ್ಟೆಲ್ಲ ನೆರಳು ಕೊಟ್ಟಿದ್ಯಾ, ನಾನು ಈ ರೀತಿ ಒಂದು ನಿನಗೆ ಔಷಧಿ ಗುಣವನ್ನ ಒಂದು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸೀತೆ ಅಶೋಕಕ್ಕೆ ಒಂದು ಆಶೀರ್ವಾದ ಮಾಡ್ತಾನೆ. ಇದು ಈ ಗಿಡವನ್ನ ನೋಡ್ಬೋದು ನೀವು. ಈ ಗಿಡದ ಒಂದು ಪರಿಚಯ ಮಾಡಿ ಇದರಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳೇನು, ಆ ಮಹಾತಾಯಿ ಏನಂತ ಆಶೀರ್ವಾದ ಮಾಡಿದಾಳೆ ಅಂತ ನಾವು ನಿಮ್ಗೆ ಹೇಳ್ತಾ ಇರ್ತೀವಿ. ನೋಡಿ, ಇದು ನವೆಂಬರ್ ತಿಂಗಳಲ್ಲಿ ಹೂಗಳು ಬಿಡ್ತಕ್ಕಂಥದ್ದು. ಅದ್ಭುತವಾಗಿ ಒಂದು ತುಂಬಾ ಸುಂದರವಾಗಿ ಹೂವು ಬಿಡ್ತಕ್ಕಂಥ, ಅದರಲ್ಲಿ ಆ ಹೂದಲ್ಲಿ ತುಂಬಾ ಸಿಹಿ ಅಂಶ. ಹೂವು ಬಿಟ್ಟ ಕೂಡಲೇ ಚೀಮಿಗಳೆಲ್ಲ ಮುಚ್ಕೊಳುತ್ತೆ ಆ ಸಿಹಿ ಅಂಶಕ್ಕೆ. ಅಷ್ಟು ಹೂವು ನೋಡೋದಕ್ಕೆ ಸುಂದರ, ಅಷ್ಟು ಸಿಹಿ ಅಂಶ ಹುಡ್ತಕ್ಕಂಥದ್ದು ಸೀತೆ ಅಶೋಕ ಹೂವು. ಇದು ಏನಕ್ಕೆಲ್ಲ ಉಪಯೋಗ ಬರುತ್ತೆ ಗುರುಗಳೇ, ಇದರಲ್ಲಿ ಏನೊಂದು ಔಷಧಿ ಗುಣಗಳಿದೆ ಈ ಗಿಡದಲ್ಲಿ ಅಂತ ಹೇಳಿದ್ರೆ, ಇದರಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಗರ್ಭಕ್ಕಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸ್ತಕ್ಕಂಥದ್ದು ಈ ಸೀತೆ ಅಶೋಕ ಗಿಡಮೂಲಿಕೆಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ಈ ಸೀತೆ ಅಶೋಕ, ನಾವು ಸೀತೆ ಅಶೋಕ ಗಿಡನ ಒಂದು ಯಾವ ರೀತಿ ಔಷಧಿಗಳಾಗಿ ಯಾವ್ಯಾವ ಅಂಗವನ್ನ ನಾವು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಅದ್ರ ಮೇಲೆ ಪದರವಾಗಿರ್ತಕ್ಕಂಥ ಚಕ್ಕೆಗಳನ್ನ ನೆರಳಲ್ಲಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿಟ್ಕೊಂಡು, ಅಂದ್ರೆ 48 ದಿವಸ ನಾವ್ ಹೇಳ್ತಿರ್ತೀರಿ ಒಂದು ಮಂಡಲ ಯಾವ್ದಾದ್ರು ಒಂದು ಔಷಧಿಗಳನ್ನ ಉಪಯೋಗಿಸ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಮಂಡಲ ಉಪಯೋಗಿಸಿ, ಅಥವಾ 2 ಮಂಡಲ ಉಪಯೋಗಿಸಿ, 3 ಮಂಡಲ ಉಪಯೋಗಿಸಿ ಅಂತ ಹೇಳ್ತೀರಿ. ಹೆಣ್ಮಕ್ಳಿಗೆ ಗರ್ಭಕ್ಕೆ ಇರ್ತಕ್ಕಂಥ ಸಮಸ್ಯೆ, ಮತ್ತೆ ಅವರು ಏನು ಈ ತಿಂಗಳಿಗಿರ್ತಕ್ಕಂಥ ಒಂದು ಸಮಸ್ಯೆಗಳು ಏನಿರುತ್ತೋ ಅದು ಸಂಪೂರ್ಣವಾಗಿ ನಾಶವಾಗಿ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಸೀತೆ ಅಶೋಕನ ಉಪಯೋಗಿಸ್ಕೊಬಹುದು. ಅದು ಯಾವ ರೀತಿ ಉಪಯೋಗಿಸ್ತಾರೆ ಅಂತಾನು ಕೂಡ, ಯಾವ ರೀತಿ ಉಪಯೋಗಿಸ್ಕೋಬೇಕಂತಾನು ಕೂಡ ಹೇಳ್ತೀವಿ. 48 ದಿವಸ ಒಂದು ಮಂಡಲ ಅಂತ ಹೇಳ್ತಿದ್ರಿ, 48 ದಿವಸ ಚಾಚು ತಪ್ಪದೆ ಅದನ್ನ ನಾವು ಪಥ್ಯಗಳು ಅಂತ ಹೇಳ್ತೀವಿ. ಪಥ್ಯಗಳನ್ನ ಉಪಯೋಗಿಸ್ಕೊಂಡು ಈ ಚಕ್ಕೆ ಪುಡಿಯನ್ನ ಪ್ರತಿನಿತ್ಯ 3 ಚಿಟಿಕೆ ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರಲ್ಲಿ ಹಾಕೊಂಡು ಸೇವನೆ ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಸಮಸ್ಯೆಗಳು ಎಲ್ಲಾ ರೀತಿ, ಗರ್ಭ ಆಗ್ಬೋದು, ಹಲವಾರು ಸಮಸ್ಯೆಗಳು ಏನಿರುತ್ತೋ ಅದು ತೊಲಗು ಹೋಗ್ಬೇಕು ಅಂತ ಹೇಳಿ ಸೀತಾದೇವಿ ಆಶೀರ್ವಾದ ಮಾಡಿದ್ದಾಳೆ. ಇದನ್ನ ಔಷಧಿಗಳು ಕೂಡ ನೀವು ಉಪಯೋಗಿಸ್ಕೊಂಡಿದ್ದೆ ಆದ್ರೆ ಅದು ಸಮಸ್ಯೆಗಳು ಕೂಡ, ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಒಂದು ಪರ್ಸನಲ್ ಪ್ರಾಬ್ಲಮ್ಗಳಾಗ್ಬೋದು, ಹಲವಾರು ಸಮಸ್ಯೆಗಳು ತೊಲಗು ಹೋಗ್ತವೆ ಅಂತ ನಮ್ಮ ಆಯುರ್ವೇದಿಕ್ ಗ್ರಂಥಗಳಲ್ಲೂ ಕೂಡ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ನಾವು ಕೂಡ ಕೆಲವರು ನಮ್ಮ ಬರ್ತಕ್ಕಂಥ ರೋಗಿಗಳು ಕೂಡ ಕೆಲವೊಂದು ಪ್ರಯೋಗಗಳು ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂಥವ್ರು, ಅದ್ಭುತವಾಗಿ ಕಾಯಿಲೆಗಳನ್ನ ಸರಿ ಮಾಡಿಸಿರ್ತಕ್ಕಂಥದ್ದು ಸೀತೆ ಅಶೋಕ. ಇದೇ ಗಿಡ ತಾವುಗಳು ನೋಡ್ಬೋದು. ಇದು ಹೆಂಗಿದೆ ಗುರುಗಳೇ, ಎಲ್ಲಿ ಸಿಗುತ್ತೆ? ಒಂದೊಂದು ಕಡೆ ಒಂದೊಂದು ಹೆಸರುಗಳು ಹೇಳ್ತಾರೆ. ನಾವ್ ಹೇಳ್ತೀರಿ ಒಂದು ಔಷಧಿ ಮೂಲಿಕೆಗಳು ಏನಿರ್ತಾರೋ, ಗಿಡ ಮೂಲಿಕೆಗಳು ಇರ್ತಾರೋ, ಒಂದೊಂದು ಗ್ರಾಮದಲ್ಲಿ ಒಂದೊಂದು ಹೆಸರು ಕರೀತಕ್ಕಂಥದ್ದು. ಹಾಗಾಗಿ ನೀವುಗಳಿಗೆ ಆ ಗಿಡನೂ ಕೂಡ ನಾವು ಪರಿಚಯ ಮಾಡಿಸಿ ತೋರಿಸ್ತಾ, ಸೀತೆ ಅಶೋಕ ಗಿಡನ ನೀವು ಸೀತೆ ಅಶೋಕ ಅಂತಕ್ಕಂಥ ಗಿಡವನ್ನ ತೋರಿಸಿ ಔಷಧಿಗಳನ್ನ ಮಾಡ್ಕೊಳ್ತಕ್ಕಂಥ ರೀತಿ ಅದು ಏನಕ್ಕೆ ಉಪಯೋಗ ಬರುತ್ತೆ ಅಂತಾನು ಕೂಡ ಹೇಳಿದ್ರೆ, ಈ ಗಿಡವನ್ನ ನೀವು ಪರಿಚಯ ಮಾಡ್ಕೊಂಡು ಔಷಧಿಗಳನ್ನ ಉಪಯೋಗಿಸ್ಕೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀರಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.